ಇಯರ್ಸ್ ಅಲ್ಲಿ ಯಾರು ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ಸ್ಕೋರ್ ಮಾಡಿರ್ತಾರೆ ಅವರನ್ನ ನಾವು ರೆಕಗ್ನೈಸ್ ಮಾಡಿ ಸನ್ಮಾನ ಮಾಡಿದ್ರೆ ಅವ್ರಿಗೂ ಒಂದು ಎನ್ಕರೇಜ್ಮೆಂಟ್ ಆಗುತ್ತೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್. ನಾವು ಕಷ್ಟಪಟ್ಟಿದ್ದಕ್ಕೆ ಒಂದು ರೆಕಗ್ನಿಷನ್ ಸಿಕ್ಕಿತು ಅಂತ ಅವರಿಗೂ ಸಂತೋಷ ಆಗುತ್ತೆ. ಅವರಿಗೆ ಫರ್ದರ್ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ. ಐಡಿಯಾ ಇಲ್ಲ ಅವ್ರನ್ನ ಫರ್ದರ್ ಇನ್ನೂ ಒಳ್ಳೆ ಅಚೀವ್ಮೆಂಟ್ ಮಾಡೋದಕ್ಕೆ ಮೋಟಿವೇಶನ್ ಮಾಡಬೇಕು. ಅವ್ರನ್ನ ನಾವು ಸನ್ಮಾನ ಮಾಡಿದ್ರೆ ಬೇರೆ ಮಕ್ಕಳು ನೋಡಿದಾಗ ಅವರಿಗೂ ಅನ್ಸುತ್ತೆ ನಾವು ಚೆನ್ನಾಗಿ ಮಾಡಬೇಕು ಅಂತ. ಬೇರೆ ಮಕ್ಕಳಿಗೂ ಒಂದು ಮೋಟಿವೇಶನ್ ಎನ್ಕರೇಜ್ಮೆಂಟ್ ಆಗುತ್ತೆ. ಆ ಕಾರಣ ಇದರಿಂದ ಎಂಟೈರ್ ಸೊಸೈಟಿಯಲ್ಲಿ ಎಜುಕೇಶನ್ ಲೆವೆಲ್ ಅನ್ನ ನಾವು ಇಂಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣದಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಟಾಪ್ 10 ಬಂದಿರುವಂತ ಮಕ್ಕಳಿಗೆ ವಿಶೇಷವಾಗಿ ಕೂಡ ನಾವು ಸನ್ಮಾನ ಮಾಡ್ತೇವೆ. ಅವ್ರಿಗೆ ಕೂರಿಸಿ ಫೆಲಿಸಿಟೇಷನ್ ಮಾಡಿ, ಟಾಪ್ ಬಂದವರಿಗೆ ಲ್ಯಾಪ್ಟಾಪ್ ಕೊಡುವಂತಹದ್ದು ಅಥವಾ ಬೇರೆ ಡಿಜಿಟಲ್ ವಾಚಸ್, ಈ ರೀತಿ ಏನೋ ಒಂದು ಸ್ಮಾಲ್ ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತಾರಲ್ಲ, ಆ ರೀತಿಯಾಗಿ ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಯಂಗರ್ ಜನರೇಷನ್, ಬಿಕಾಸ್ ಯಂಗರ್ ಜನರೇಷನ್ ನಮ್ಮ ಫ್ಯೂಚರ್, ಅವರ ಪರ್ಫಾರ್ಮೆನ್ಸ್, ಅವರ ಟ್ಯಾಲೆಂಟ್ ಅನ್ನ ನಾವು ರೆಕಗ್ನೈಸ್ ಮಾಡಿದ್ರೆ ನಮ್ಮ ಫ್ಯೂಚರ್ಗೆ ನಾವೇ ಒಂದು ಸ್ಮಾಲ್ ಕೊಡುಗೆಯನ್ನ ಕೊಟ್ಟಾಗ ಇಟ್ ಇಸ್ ಎ ಸ್ಟೆಪ್ ಟುವರ್ಡ್ಸ್ ಅವರ್ ಫ್ಯೂಚರ್. ಸೊ ಅದರ ಜೊತೆಗೆ ನಮ್ಮ ಯಂಗ್ ಸ್ಟಾರ್ ಅನ್ನು ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಇವತ್ತು ಅಕಾಡೆಮಿಕ್ ಟ್ಯಾಲೆಂಟ್ ಎಷ್ಟು ಮುಖ್ಯನೋ ಬೇರೆ ಟ್ಯಾಲೆಂಟ್ಗಳು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ನೀವು ನೋಡಿರ್ಬಹುದು, ಕೆಲವರು ಯಂಗ್ಸ್ಟರ್ಸ್ ಬೇರೆ ಬೇರೆ ಫೀಲ್ಡ್ ಅನ್ನ ಇಟ್ಕೊಂಡಿದ್ದಾರೆ. ಕೆಲವರು ಶೆಫ್ ಆಗಿದ್ದಾರೆ, ಕೆಲವರು ಫಿಸಿಯೋಥೆರಪಿಸ್ಟ್ ಆಗಿದ್ದಾರೆ, ಕೆಲವರು ಸಾಂಗು, ಡ್ಯಾನ್ಸು, ಈ ರೀತಿಯಾಗಿ ಮ್ಯೂಸಿಷಿಯನ್ಸು. ಸೊ ಯಾವ ಫೀಲ್ಡ್ ಅನ್ನ ಚೂಸ್ ಮಾಡಿಕೊಂಡು ಇವತ್ತು ಫೇಮ್ ಅಂಡ್ ಫಾರ್ಚೂನ್ ಅನ್ನ ಅಚೀವ್ ಮಾಡೋದಕ್ಕೆ ಯಾವ ಫೀಲ್ಡ್ ಚೂಸ್ ಮಾಡಿಕೊಂಡ್ರು ಅವಕಾಶ ಇದೆ. ಇವಾಗ ಮೊದಲಿಗೆ ಅಷ್ಟು ಅವಕಾಶ ಇರ್ತಾ ಇರಲಿಲ್ಲ. ಹಾಗಾಗಿ ಅದು ಆಗ್ಬೇಕು ಅಂದ್ರೆ ನಾವು ಮಕ್ಕಳಿಗೆ ಆ ಟ್ಯಾಲೆಂಟ್ಗೂ ಎನ್ಕರೇಜ್ ಮಾಡಬೇಕು ಅಕಾಡೆಮಿಕ್ಸ್ ಜೊತೆಗೆ. ಅದಕ್ಕೆ ಪ್ರತಿ ವರ್ಷ ನಾವು ಸ್ಪೋರ್ಟ್ಸ್ ಇವೆಂಟ್ಗಳನ್ನ ಮಾಡ್ತೇವೆ. ಇವತ್ತು ಇಲ್ಲಿ ಪರ್ಫಾರ್ಮಿಂಗ್ ಆರ್ಟ್ಸ್, ಯಾರಿಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಎನ್ಕರೇಜ್ ಮಾಡಬೇಕು ಅಂತೇಳಿ ನಮ್ಮ ಯಂಗ್ ಸ್ಟಾರ್ ಕಾಂಪಿಟೇಷನ್ ಅನ್ನ ಇಟ್ಕೊಂಡು ಅವರಿಗೂ ಕೂಡ ಎನ್ಕರೇಜ್ ಮಾಡ್ತಾ ಇದ್ದೇವೆ. ಒಟ್ಟಾರೆ ಯಂಗರ್ ಜನರೇಷನ್ ಅವರು ಏನೇನು ಆಸಕ್ತಿ ಇದೆ ಅದೆಲ್ಲದಕ್ಕೂ ನಾವು ಸಪೋರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಬಂದಿದ್ದೇವೆ. ಈಗ ನಮ್ಮ ಯಂಗ್ ಸ್ಟಾರ್ ಅಲ್ಲಿ ನೆಕ್ಸ್ಟ್ ಫೈನಲ್ಸ್ ಕೂಡ ಮಾಡ್ತೇವೆ. ಇಡೀ ಕಾನ್ಸ್ಟಿಟ್ಯೂನ್ಸಿಗೆ ಎಲ್ಲ ವಾರ್ಡ್ ಇಂದ ಯಾರು ಇವತ್ತು ಕ್ವಾಲಿಫೈ ಆಗ್ತಾರೆ ಅವ್ರನ್ನ ಕರೆದು ಒಂದು ಫೈನಲ್ ರೌಂಡ್ ಕೂಡ ಮಾಡ್ತೇವೆ. ಅದಕ್ಕೆ ನೀವು ದಯವಿಟ್ಟು ಬನ್ನಿ. ಹೇಗೆ ಲೊಕೇಶನ್ ಎಲ್ಲ ಹೇಳ್ತೇವೆ. ಸೊ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪ್ರತಿ ವಾರ್ಡ್ ಇಂದ 3 ಟೀಮ್ಸ್ ಅನ್ನ ಪಿಕ್ ಮಾಡಿ ಅವ್ರಿಗೆ ಮತ್ತೊಂದು ಕಾಂಪಿಟೇಷನ್ ಅನ್ನ ಮಾಡ್ತೇವೆ. ಸೊ ದಟ್ ಒಂಥರ ಯಾರು ಮೋಸ್ಟ್ ಟ್ಯಾಲೆಂಟೆಡ್ ಇದ್ದಾರೆ ಅವರು ಗುರುತಿಸ್ಬೇಕು ಅಂತ. ಆ ರೀತಿಯಾಗಿ ಯಂಗರ್ ಜನರೇಷನ್ ಎನ್ಕರೇಜ್ ಮಾಡುವಂತ ಈ ಕೆಲಸ ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ಇವತ್ತು ಈ ವರ್ಷದ ಕಾರ್ಯಕ್ರಮವನ್ನ ಇಲ್ಲಿ ಇಟ್ಕೊಂಡಿದ್ದೇವೆ. ನಮ್ಮ ಕಾಂಗ್ರೆಸ್ನ ವರ್ಕರ್ಸು, ವಾಲಂಟಿಯರ್ಸ್ ಎಲ್ಲ ಬಹಳ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗೋದಕ್ಕೆ ಅವರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ನಾವು ಏನೇ ಪ್ರೋಗ್ರಾಮ್ ಮಾಡಿದ್ರು ಕೂಡ ಯು ಆರ್ ಆಲ್ವೇಸ್ ದೇರ್ ಟು ಸಪೋರ್ಟ್ ಅಸ್. ಹಾಗಾಗಿನೇ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಂಟಿನ್ಯೂಸ್ ಪ್ರೋಗ್ರಾಮ್ ಇರುತ್ತೆ. ತಿಂಗಳಿಗೆ 1-2 ಏನೋ ಒಂದು ಪ್ರೋಗ್ರಾಮ್ ಮಾಡ್ತಾನೆ ಇರ್ತೇವೆ. ಯಾಕೆಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ, ನಮ್ಮ ಕ್ಷೇತ್ರದಲ್ಲಿ ವಾಸ ಇರೋ ಫ್ಯಾಮಿಲೀಸು ಅವ್ರಿಗೆ ಒಂದಲ್ಲ ಒಂದು ಆಕ್ಟಿವಿಟಿ ಇದ್ರೆ ಅವ್ರಿಗೂ ಕೂಡ ಲೈಫ್ ಇಂಟ್ರೆಸ್ಟಿಂಗ್ ಇರುತ್ತೆ. ಇಲ್ಲ ಅಂದ್ರೆ ಬರೀ ಮಾಲ್ ಹೋಗ್ಬೇಕು, ಊರಿಗೆ ಹೋಗ್ಬೇಕು ಅಂದ್ರೆ ಅದು ಒಂದೇ ಟೈಪ್ ಎಂಟರ್ಟೈನ್ಮೆಂಟ್ ಆಗಿದೆ. ಆದ್ರೆ ಈ ತರ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ತಾ ಇದ್ರೆ ಫ್ಯಾಮಿಲಿಗೂ ಒಂದು
ಬಿಹೈಂಡ್ ದೇರ್ ಸಕ್ಸಸ್ ಟೀಚರ್ಸ್ ರೋಲ್ ತುಂಬಾ ಇರುತ್ತೆ. ಟೀಚರ್ಸ್ ಅನ್ನು ಕೂಡ ಟೀಚರ್ ಎಕ್ಸಲೆನ್ಸ್ ಅವಾರ್ಡ್ ಅನ್ನ ಕೊಟ್ಟು ಟೀಚರ್ಸ್ ಕಾಂಟ್ರಿಬ್ಯೂಷನ್ ಅನ್ನು ರೆಕಗ್ನೈಸ್ ಮಾಡಬೇಕು ಅಂತೇಳಿ ಇವತ್ತು ಆ ಒಂದನ್ನು ಸಹ ಈ ಕಾರ್ಯಕ್ರಮದಲ್ಲಿ ನಾವು ಸೇರಿಸಿಕೊಂಡಿದ್ದೇವೆ. ನಮ್ಮ ವಿದ್ಯಾರಣ್ಯಪುರ, ದೊಡ್ಡಬೊಮ್ಮಸಂದ್ರ ವಾರ್ಡ್ಗಳಲ್ಲಿ ಇರುವಂತಹ ಸ್ಕೂಲ್ಸ್ ಅಲ್ಲಿ ಯಾರು ಒಳ್ಳೆ ಟೀಚರ್ಸ್ ಇದ್ದಾರೆ ಅವರನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಟೀಚರ್ ಎಕ್ಸಲೆನ್ಸ್ ಅವಾರ್ಡ್ ಅನ್ನ ಕೊಟ್ಟು ಟೀಚರ್ ಕಾಂಟ್ರಿಬ್ಯೂಷನ್ ಅನ್ನು ಕೂಡ ನಾವು ರೆಕಗ್ನೈಸ್ ಮಾಡ್ತಾ ಇದ್ದೇವೆ. ಈಗ ಟೀಚರ್ಸ್ ಅನ್ನ ಸನ್ಮಾನ ಮಾಡ್ತೇವೆ, ಅದಾದ್ಮೇಲೆ ಮಕ್ಕಳ ಸನ್ಮಾನ ಮಾಡ್ತೇವೆ. ಇವತ್ತಿನ ದಿನ ನಮ್ಮ ವಿದ್ಯಾರಣ್ಯಪುರ ವಾರ್ಡು ಮತ್ತು ದೊಡ್ಡಬೊಮ್ಮಸಂದ್ರ ವಾರ್ಡಲ್ಲಿ ನಮ್ಮೂರ ಹೆಮ್ಮೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಿ. SLC ಮತ್ತು PUC ವಿದ್ಯಾರ್ಥಿಗಳಿಗೆ ಡಿಸ್ಟಿಂಕ್ಷನ್ ಅಲ್ಲಿ ಮಾರ್ಕ್ಸ್ ತಗೊಂಡಿದ್ದಾರೆ. ಅವರಿಗೆಲ್ಲ ಒಂದು ಅರ್ಹತಾ ಪತ್ರವನ್ನ ನಮ್ಮ ಮಾನ್ಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಮತ್ತೆ ಅವರ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಬೈರೇಗೌಡರ ಕಡೆಯಿಂದ ಅರ್ಹತಾ ಪತ್ರವನ್ನು ಕೊಡ್ತಾ ಇದ್ದೀರಿ. ಇದು ವರ್ಷ ನಡೆಸ್ಕೊಂಡ್ ಬಂದಿದ್ದಾರೆ. ನಮ್ಮ ಈ ಭಾಗದ ಲೀಡರ್ಗಳು ಹರಿಯವರು ಇರಬೇಕು, ವಾರ್ಡ್ ಅಧ್ಯಕ್ಷರು ಗೋಪಾಲ್ ಕೃಷ್ಣ ಇರಬಹುದು, ಮತ್ತೆ ಜಯಪ್ರಕಾಶ್ ಅವರು ಇರಬಹುದು. ಅವರೆಲ್ಲ ನೇತೃತ್ವದಲ್ಲಿ ಈಗ ಒಂದು ಕಾರ್ಯಕ್ರಮನ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ಜನ
ಬಂದು ಆಲ್ರೆಡಿ ಆಸೀನರಾಗಿದ್ದಾರೆ. ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ವರ್ಷಂಪ್ರತಿ ನಾವೇನು ಪ್ರತಿಭಾ ಪುರಸ್ಕಾರ ಅಂತ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದು 5-6 ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ಇದೀವೋ, ಇವತ್ತಿನ ದಿವಸ ನಮ್ಮ ದೊಡ್ಡಬೊಮ್ಮಚಂದ್ರ ಅವಾರ್ಡ್ ಮತ್ತು ವಿದ್ಯಾರಣ್ಯಪುರ ಅವಾರ್ಡ್ ಎರಡೂ ಸೇರಿ ನಮ್ಮ ಚಂದ್ರಣ್ಣ ಅವರ ನೇತೃತ್ವದಲ್ಲಿ ಮತ್ತು ಹರಿ ಸರ್ ಅವರ ನೇತೃತ್ವದಲ್ಲಿ ಕೇಶವ ಅವರು ಇರ್ಬೋದು, JP ಅವರು ಇರ್ಬೋದು, ಮತ್ತು ನಮ್ಮ ದೊಡ್ಡಬೊಮ್ಮಚಂದ್ರದ ಮತ್ತು ಸುತ್ತಮುತ್ತಲಿನ ಈ ಭಾಗದ ಎಲ್ಲ ಮುಖಂಡರುಗಳ ವತಿಯಿಂದ ಈ ಒಂದು ಕಾರ್ಯಕ್ರಮನ ನಮ್ಮ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರ ಒಂದು ಸೂಚನೆ ಮೇರೆಗೆ ನಾವು ನಡ್ಸ್ಕೊಂಡ್ ಬರ್ತಾ ಇದ್ದೀವಿ. ಇದರ ವಿಶೇಷ ಏನಂದರೆ, ಯಾರು SSLC ಮತ್ತು ಸೆಕೆಂಡ್ PUC ಸ್ಟೇಟ್ ಸಿಲೆಬಸ್ ಆಗಿರ್ಬೋದು, ICSE ಆಗಿರ್ಬೋದು, CBSE ಆಗಿರ್ಬೋದು, 3 ಸಿಲೆಬಸ್ ಯಾರು ವಿದ್ಯಾರ್ಥಿಗಳು 60% ಮತ್ತು ಅದಕ್ಕಿಂತ ಮೇಲ್ಪಟ್ಟು ಏನು ತಗೊಂಡಿರ್ತಾರೆ ಅವರನ್ನ ಈ ಒಂದು ವೇದಿಕೆ ಕರೆದು ತುಂಬು ಸಭೆಯ ಮುಂದೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ. ಈ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಅವರು ಹೆಚ್ಚು ಅವರು ವ್ಯಾಸಂಗ ಮಾಡಬೇಕು, ಉನ್ನತಿ ಮಟ್ಟಕ್ಕೆ ಬರಬೇಕು ಅನ್ನೋದ್ರಿಂದ ಅದು ಒಂದು ಪ್ರೇರಣೆ ಆಗುತ್ತೆ. ಇದೇ ವೇದಿಕೆ ಮೇಲೆ ಯಂಗ್ಸ್ಟರ್ಸ್ ಅಂತ, ಈ ವೇದಿಕೆ ಏನಂದ್ರೆ ನಮ್ಮ ಸ್ಥಳೀಯವಾಗಿ ಅನೇಕ ಪ್ರತಿಭೆಗಳು ಇರ್ತಾರೆ. ಆ ಪ್ರತಿಭೆಗಳಿಗೆ ಇದೊಂದು ವೇದಿಕೆ. ಈ ವೇದಿಕೆ ಮುಖಾಂತರ ಹಲವಾರು ಜನಕ್ಕೆ ಅವ್ರ ಪ್ರತಿಭೆ ಗೊತ್ತಾಗುತ್ತೆ. ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಸ್ಥಳೀಯ ಪ್ರತಿಭೆಗಳನ್ನೇ ಆರಿಸ್ಕೊಂಡು ಈ ಮನೆ ಅಂಗಳದಲ್ಲಿ ಏನಿರ್ತಾರೆ ಅವರಿಂದಾನೇ ನಾವು ಪ್ರತಿ ಸಲ ಒಂದು ವೇದಿಕೆ ಅವ್ರಿಗೆ ಕಲ್ಪಿಸ್ಕೊಟ್ಟು ಕಾರ್ಯಕ್ರಮ ಮಾಡಿಸ್ತಾ ಇದ್ದೀವಿ. ಅದರಿಂದ ಇವರು ಈ ವೇದಿಕೆಯಿಂದ ನಮ್ಮ ರಾಜ್ಯದ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗಿದ್ದಾರೆ. ಈಗ ಒಂದು 600 ಮಕ್ಕಳು ರಿಜಿಸ್ಟರ್ ಆಗಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ, ಟೀಚರ್ಗಳಿಗೆ ಒಂದೊಂದು ಈ ವಾರ್ಡಿಂದ ಉತ್ತಮ ಟೀಚರ್ ಇರ್ತಾರಲ್ಲ, ಟೀಚರ್ಸ್ಗೆ ಆ ಗುರುಗಳಿಗೂ ಕೂಡ ಈ ವೇದಿಕೆ ಮೇಲೆ ಎಲ್ಲರ ಮುಂದೆ ಒಂದು ಸನ್ಮಾನ ಮಾಡೋದು, ಇದು ಒಂದು ಕಾರ್ಯಕ್ರಮ ಇದೆ. ಅವರು ಒಂದು 10 ಜನ ಯಂಗ್ಸ್ಟರ್ಸ್ ಈ ವೇದಿಕೆ ಅದೇನು ಅವರು ಒಂದು 40ರಿಂದ 50 ಜನ. ಒಟ್ಟಾರೆಯಾಗಿ ಇದು ಒಂದು ಮಕ್ಕಳಿಗೋಸ್ಕರ, ಮಕ್ಕಳಿಗೆ ಪ್ರತಿಭೆಗಳಿಗೆ ಆಗುವಂತ ಕಾರ್ಯಕ್ರಮ. ಎಲ್ಲ ನಮ್ಮ ವಿದ್ಯಾರಣ್ಯಪುರ ಹಾಗೂ ದೊಡ್ಡಬೊಮ್ಮಚಂದ್ರ ವಾರ್ಡಿನ ಎಲ್ಲ ಮುಖಂಡರುಗಳಿಗೂ ಹಾಗೂ ಎಲ್ಲ ನಾಗರಿಕರಿಗೂ ಈ ನಮ್ಮೂರ ಹೆಮ್ಮೆ ಹಾಗೂ ಯಂಗ್ಸ್ಟಾರ್ ಅನ್ನುವ ಒಂದು ನಮ್ಮ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಸುಮಾರು ಒಂದು 6-7 ವರ್ಷದಿಂದ ಏನು ಕಾರ್ಯಕ್ರಮ ನಡೀತಾ ಇದೆಯೋ ಅದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ, ಇದರ ಮುಖ್ಯ ಉದ್ದೇಶ ರಾಜಕಾರಣಿಯಾಗಿ ಬರೀ ರೋಡು ಡೆವಲಪ್ಮೆಂಟು ಸಿವಿಕ್ ಇಶ್ಯೂಸ್ ಅಲ್ದಿರಾನೆ ಮಕ್ಕಳ ಒಂದು ಅಂದ್ರೆ ಇವತ್ತಿನ ಯುವ ಪ್ರತಿಭೆಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಶೈಕ್ಷಣಿಕವಾಗಿರಲಿ ಇಲ್ಲ ಕ್ರೀಡಾ ಲೋಕದಲ್ಲಿರಲಿ ಇವ್ರಿಗೆಲ್ಲರಿಗೂ ಒಂದು ಪ್ರೋತ್ಸಾಹ ಕೊಡಬೇಕು, ಅಭಿನಂದನೆ ಸಲ್ಲಿಸಬೇಕು ಅವರ ಸಾಧನೆಗೆ ಅಂತ ಹೇಳಿ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ನಮ್ಮೂರ ಹೆಮ್ಮೆ ಹಾಗೂ ನಮ್ಮ ಯಂಗ್ಸ್ಟಾರ್ ಅನ್ನೋ ಒಂದು ವಿನೂತ ಕಾರ್ಯಕ್ರಮ ನಡ್ಕೊಂಡ್ ಬರ್ತಾ ಇದೆ. ಒಂದು ಕಾರ್ಯಕ್ರಮದ ಪ್ರಯುಕ್ತ ಮಕ್ಕಳಿಗೆ ಒಳ್ಳೆ ಉತ್ತೇಜನ ಕೊಟ್ಟು ಅವರು ಮುಂದೆ ಒಳ್ಳೆ ರೀತಿಯಲ್ಲಿ ಶೈಕ್ಷಣಿಕವಾಗಿ ಕ್ರೀಡೆ ಇದರಲ್ಲಿ ಮುಂದೆ ಬರಲಿ ಅಂತ ಹೇಳ್ತಾ ಇವತ್ತಿನ ನಮ್ಮೂರ ಹೆಮ್ಮೆ ಹಾಗೂ ನಮ್ಮ ಯಂಗ್ಸ್ಟರ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಸುಮಾರು ಒಂದು 600ರಿಂದ 650 ಜನ PUC ಹಾಗೂ SLC ಮಕ್ಕಳಿಗೆ ಇವತ್ತು ನಮ್ಮ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಸನ್ಮಾನ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಮತ್ತೊಮ್ಮೆ ಮಕ್ಕಳಿಗೆ ಧನ್ಯವಾದಗಳು ಹೇಳ್ತೀನಿ.
ಇವಾಗ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನೀವು? ನೆಕ್ಸ್ಟ್ ಫಿಸಿಯೋಥೆರಪಿಸ್ಟ್. ನಿಮ್ಮ ಮಗಳು ಇವತ್ತು ಟಾಪರ್ ಆಗಿದ್ದಾಳೆ, ಹೇಗೆ ಅನ್ನಿಸ್ತು? ಚೆನ್ನಾಗಿ ಖುಷಿ ಆಯಿತು. ಕಷ್ಟಪಟ್ಟಿದ್ದಾಳೆ. ಎಷ್ಟೊತ್ತಿಗೆ ಎದ್ದು ಓದ್ತಾ ಇದ್ರು ಅವರು? ಹೇಳ್ತಿದ್ದು ಲೇಟು, ಮಲಗೋದು ಮಾತ್ರ ಫುಲ್ ಲೇಟು. 2 ಗಂಟೆ 3 ಗಂಟೆ. ಅವಳಿಗೆ ಯಾವಾಗ ನಿದ್ದೆ ಬರುತ್ತಾ ಅವಾಗ ಮಲಗ್ತಾ ಇದ್ಲು. ಓಕೆ, ತುಂಬ ಕಷ್ಟಪಟ್ಟು ತುಂಬ ನೀವು ಸಪೋರ್ಟ್ ಮಾಡಿದ್ದೀರಾ ಮಗಳಿಗೆ? ಅಷ್ಟೊಂದಿಲ್ಲ, ಅವಳದು ಎಫರ್ಟ್. ಅವ್ರ ಟೀಚರ್ಸ್ ಭಾಳ ತುಂಬ. ಆಮೇಲೆ ಅವ್ರ ಪಪ್ಪಂದು ಕಂಡಕ್ಟ್ರು. ಹಾಯ್ ಸರ್. ಅವ್ರದ್ದು ತುಂಬ ಮಗಳು ಟಾಪರ್ ಆಗಿದ್ದಾಳೆ, ತುಂಬ ಖುಷಿ ಆಯಿತು. ನಾವು ಇಲ್ಲೇ ಫಸ್ಟು BMTCಲಿ ವರ್ಕ್ ಮಾಡ್ತಾ ಇದ್ವಿ, ಡ್ರೈವರ್ ಕಮ್ ಕಂಡಕ್ಟರ್ ಆಗಿ. ಇಲ್ಲೇ MS ಪಾಳ್ಯದಲ್ಲಿ ತುಂಬ ಚೆನ್ನಾಗಿ ಓದ್ತಾ ಇದ್ಲು. ಅವ್ರ ಟೀಚರ್ಸು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ತಂದೆ ತಾಯಿ ಆಶೀರ್ವಾದ, ಅಜ್ಜಿಯವರು ಎಲ್ಲರದ್ದು ಆಶೀರ್ವಾದ ತೊಗೊಂಡು ಓಕೆ ಮುಂದೆ ಬರಲಿಕ್ಕೆ. ಅವಳ ಅಕ್ಕ ಕೂಡ ತುಂಬ ಭಾಳ ಹೆಲ್ಪ್ ಮಾಡಿದ್ದಾಳೆ. ಇಷ್ಟೆಲ್ಲ ಮೇಲೆ ಬರಲಿಕ್ಕೆ ಅವಳ ಎಫರ್ಟೇ ಕಾರಣ. ಫ್ಯೂಚರ್ಗೆ ತುಂಬ ಆಲ್ ದ ಬೆಸ್ಟು. ಹೀಗೆ ಚೆನ್ನಾಗಿ ಓದಿ ಅಪ್ಪ ಅಮ್ಮನಿಗೆ ಎಲ್ಲ ಹೆಸರು ತರಬೇಕು. And also thank you Krishna Bairagowda sir. Thank you for facilitating us. Thank you for recognizing our efforts and thank you for the facilitation program. ಮೊಮ್ಮಗಳು. ಸಂತೋಷವಾಗಿರ್ಬೇಕು ಎಲ್ಲರೂ ಅಷ್ಟೇ. ಸಂತೋಷನೇ ಮುಖ್ಯ ಅಲ್ವಾ? ಹೌದಾ, ಚೆನ್ನಾಗಿರಲಿ ಎಲ್ಲರೂ. ತುಂಬ ಖುಷಿ ಆಯಿತಾ? ಹಾಯ್, ನಿಮ್ಮ ಹೆಸರು? ವರ್ಷಿಣಿ. ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದೀರಾ? ನಾನು ರೇಡಿಯಾಲಜಿಸ್ಟ್ ಆಗಬೇಕು. ಯಾವ ಸ್ಕೂಲಿಂದ ಬಂದಿರೋದು? ಸ್ಟೆಲಾ ಮರಿಸ್ ಹೈಸ್ಕೂಲ್. ಇದು ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ. ಮೀನಾಕ್ಷಿ ಮ್ಯಾಮ್ ಅವ್ರು ಬಂದ್ಬಿಟ್ಟು ತುಂಬ ಮೋಟಿವೇಟ್ ಮಾಡಿದರು. ಮುಂದೆ ಹೆಂಗೆ ಫ್ಯೂಚರಲ್ಲಿ ಇರಬೇಕು, ಹೆಂಗೆ ಸ್ಟಡಿ ಮಾಡಬೇಕಂತೆಲ್ಲ ಫುಲ್ ಮೋಟಿವೇಟ್ ಮಾಡಿದ್ರು. ಥ್ಯಾಂಕ್ಸ್ ಫಾರ್ ಇಟ್. ಆ್ಯಂಡ್ ಕೃಷ್ಣ ಬೈರಾಗೌಡ ಅವ್ರಿಗೆ ಥ್ಯಾಂಕ್ಸ್. ತುಂಬ ಖುಷಿ ಆಗ್ತಾ ಇದೆ. ಐ ಜಸ್ಟ್ ವಾಂಟ್ ಟು ಸೇ ಥ್ಯಾಂಕ್ ಯು ಟು ಮಿಸ್ಟರ್ ಕೃಷ್ಣ ಬೈರಾಗೌಡ ಸರ್ ಫಾರ್ ಹ್ಯಾವಿಂಗ್ ದಿಸ್ ಕೈಂಡ್ ಆಫ್ ಕಲ್ಚರಲ್ activities done and encouraging our youngest talent especially to recognize all of them. This is a very good opportunity. Thanks to the entire team of Vidyaranapura and Dodbam Sandra for arranging this one. Thank you. ನಿಮ್ಮ ಹೆಸರು? ಬೆರಿಡಿಕ್ ಜೇಸನ್ ಅವರೇ. ಯಾವ ಕ್ಲಾಸು? ನಾನು ಇವಾಗ 11th. ತುಂಬ ಖುಷಿ ಆಯಿತು ಸಿಕ್ಕಾದ ತಕ್ಷಣ. ಯಾವ ಕಾಲೇಜ್ ಇವಾಗ? ಇವಾಗ ಸೆಂಟ್ ವಿನ್ಸೆಂಟ್ ಪೊಲಿಟಿ ಕಾಲೇಜ್. ಭಾರತಿ ಅಂತ, ರೈಜಾಬಾದ್. ಓಕೆ, ಹೇಗೆ ಅನ್ನಿಸ್ತು ನಿಮ್ಗೆ? ಪರವಾಗಿಲ್ಲ, ತುಂಬ ಹ್ಯಾಪಿಯಾಗಿದೆ, ತುಂಬ ಸಂತೋಷವಾಗಿದೆ. ಎಲ್ಲ ಮಕ್ಕಳು ಎಲ್ಲ ರ್ಯಾಂಕ್. ನಮಸ್ತೆ. ಹೇಗೆ ಅನ್ನಿಸ್ತು ಮಗಂದು? ನಮಗೆ ತುಂಬ ಖುಷಿಯಾಗಿತ್ತು. ಓಕೆ, ತುಂಬ ಫೋರ್ಸ್ ಏನಾದರೂ ಮಾಡಿದ್ರೆ? ಹೌದು ಮ್ಯಾಮ್, ತುಂಬ ಖುಷಿಯಾಗಿದೆ ನಮಗೆ. ಓಕೆ ಓಕೆ ಸರ್, ಥ್ಯಾಂಕ್ ಯು.